ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು 5,000 ಕಂಪ್ನಿಗಳಿದಾವೆ. ಅದರಲ್ಲಿ ನಮಗೆ ಬೇಕಾಗಿರೋ ಕಂಪ್ನಿಗಳ ಹುಡ್ಕೋದೇ ದೊಡ್ಡ ಕಷ್ಟ. ನನಗೂ ಎಲ್ಲ ವಿಡಿಯೋದಲ್ಲೂ ಕಾಮೆಂಟ್ ಮಾಡ್ತಾರೆ, ಸರ್ ರಿಸರ್ಚ್ ಮಾಡಿ ಅಂತ ಹೇಳ್ತೀರಾ, ಬಟ್ ರಿಸರ್ಚ್ ಮಾಡೋಕ್ಕೆ ಯಾವ ಕಂಪ್ನಿ ಮೇಲೆ ರಿಸರ್ಚ್ ಮಾಡೋದಂತೆ ಗೊತ್ತಿರಲ್ಲ ಸರ್. ಎಕ್ಸಾಂಪಲ್, ಒಂದು ITC ಅನ್ನೋ ಕಂಪ್ನಿ ಇದೆ ಅನ್ನೋದೇ ಗೊತ್ತಿರಲ್ಲ. ಒಂದು ಕಂಪ್ನಿನ ರಿಸರ್ಚ್ ಮಾಡೋಕ್ಕೂ ಮುಂಚೆ ಒಂದು ಕಂಪ್ನಿ ಹುಡ್ಕೋದು ಹೆಂಗೆ ಸರ್ ಅಂತ ತುಂಬಾ ಜನ ಕಾಮೆಂಟ್ ಮಾಡಿರ್ತೀರ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕಂಪ್ನಿಗಳು ಪ್ರಾಫಿಟ್ ಯಾವ ತರ ಗ್ರೋ ಆಗ್ತಿದಾವೆ, ಮುಂದೆ ಗ್ರೋ ಆಗೋ ಕಂಪ್ನಿಗಳನ್ನ ಯಾವ ತರ ಹುಡುಕೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಆಗಿ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ. ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಸ್ಕ್ರೀನರ್ ಅಂತ ಸರ್ಚ್ ಮಾಡಿ, ನೀವು ಗೂಗಲಾಗಿ ಸರ್ಚ್ ಮಾಡಿದ್ರು ಬರುತ್ತೆ screener.in ಅಂತ. ನೀವು ಇಲ್ಲಿ ಲಾಗಿನ್ ಅಂತ ಇರುತ್ತೆ, ಲಾಗಿನ್ನ ಕ್ಲಿಕ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ ಇಲ್ಲಿ ಇಮೇಲ್ ID ಪಾಸ್ವರ್ಡ್ ಹಾಕಿ ಅಂತ. ನೀವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಹಾಕಿ, ಇಲ್ಲ ಗೂಗಲಲ್ಲಿ ನೀವು ಬೇಕಿದ್ರೆ ಲಾಗಿನ್ ಆಗ್ಬೋದು, ಗೂಗಲ್ ಥ್ರೂ ಲಾಗಿನ್ ಆಗಿ. ಒಂದ್ಸಲ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಸ್ಕ್ರೀನ್ ಬರುತ್ತೆ. ನೀವು ಮೊಬೈಲಲ್ಲಿ ಮಾಡಿದ್ರು ಕೂಡ ಇದೇ ಥರನೇ ಡ್ಯಾಶ್ಬೋರ್ಡ್ ಬರುತ್ತೆ, ಆದರೆ ಅದರಲ್ಲಿ ಸಣ್ಣ ಸ್ಕ್ರೀನ್ ಇರುತ್ತೆ, ಇದರಲ್ಲಿ ದೊಡ್ಡ ಸ್ಕ್ರೀನ್ ಇದೆ. ನೀವು ಇಲ್ಲಿ ನೆಕ್ಸ್ಟು ಇಲ್ಲಿ ಸ್ಕ್ರೀನ್ ಅಂತ ಕಾಣ್ತಾ ಇದೆಯಲ್ಲ, ಈ ಸ್ಕ್ರೀನ್ಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಎ ನ್ಯೂ ಸ್ಕ್ರೀನ್ ಅಂತ ಇದೆ. ಇಲ್ಲಿ ಕ್ರಿಯೇಟ್ ಎ ನ್ಯೂ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ. ನಾವಿಲ್ಲಿ ನಮಗೆ ಕ್ವೈರಿ ಹಾಕಬೇಕು. ಇಲ್ಲಿ ನಾವು ಏನು ಬೇಕಿರೋ ಹಾಕ್ಬೋದು. ನಾನು ಇಲ್ಲಿ ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ. ಇಲ್ಲಿ ಎಕ್ಸಾಂಪಲ್ಗೂ ಇದೆ ನೋಡಿ, ಈ ಥರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗ್ರೇಟರ್ ದೆನ್ 500 ಅಂತ. ಹಂಗಂದ್ರೆ ಈಗ ನಾನು ಹಾಕ್ತೀನಿ ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಮಾರ್ಕೆಟ್ ಅಂತ ಹೊಡೆದ ತಕ್ಷಣ ಬಂತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗ್ರೇಟರ್ ದ್ಯಾನ್. ಈ ಥರ ಅಂದರೆ ಗ್ರೇಟರ್ ದ್ಯಾನ್ ನಾನಿಲ್ಲಿ 1000 ಅಂತ ಹಾಕ್ತೇನೆ. 1000 ಅಂತ ಹಾಕಿದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1000 crores ಜಾಸ್ತಿ ಇರೋ ಕಂಪ್ನಿಗಳು ಬೇಕು ನನಗೆ ಇವಾಗ. ಈಗ ನೆಕ್ಸ್ಟ್ ಏನಾದರೂ ಟೈಪ್ ಮಾಡ್ಬೇಕಾದ್ರೆ ಅಂಡ್ ಅಂತ ಹೊಡಿಬೇಕು, ಸ್ಪೇಸ್ ಬಿಟ್ಬಿಟ್ಟು ಅಂಡ್ ಅಂತ ಹೊಡಿಬೇಕು. ಅಂಡ್ ಕಂಪಲ್ಸರಿ ಹೊಡಿಬೇಕು. ಅಂಡ್ ಕಂಪಲ್ಸರಿ ಹೊಡಿಲಿದ್ರೆ ನೀವು ಅದು ಕ್ವೈರಿ ಬರಲ್ಲ. ಈಗ ನೆಕ್ಸ್ಟ್ ಏನು ಹಾಕ್ತೀನಿ ನಾನು, ಈಗ ನೆಕ್ಸ್ಟು ನನಗೆ ROE ಲಾಸ್ಟ್ 5 yearಯಿಂದ ಗ್ರೇಟರ್ ದ್ಯಾನ್ 15 ಇರಬೇಕು. ನನಗೆ ಮಿನಿಮಮ್ 15 ಇರಬೇಕು. ಅಂದರೆ ರಿಟರ್ನ್ ಆನ್ ಇಕ್ವಿಟಿ ROE 15% ಜಾಸ್ತಿ ಇರಬೇಕು ಅಂತ. ನಾನು ರಿಟರ್ನ್ ಆನ್ ಇಕ್ವಿಟಿ ಅಂದರೆ ಏನು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಿ. ಅಂಡ್ ಅಂತ ಹೊಡೆದೆ. ಈಗ ನೆಕ್ಸ್ಟಿಗೆ ಬಂತು. ನೆಕ್ಸ್ಟು ಸೇಲ್ಸ್ ಗ್ರೋತು ನನಗೆ 5 yearsಲ್ಲಿ ಲಾಸ್ಟ್ ಸೇಲ್ಸ್ ಗ್ರೋತ್ ಪರ್ 5 yearsಲ್ಲಿ ನನಗೆ 12% ಜಾಸ್ತಿ ಇರಬೇಕು, 12% ಜಾಸ್ತಿ ಇರಬೇಕು. ಇಯರ್ ಆನ್ ಇಯರ್ 12% ಜಾಸ್ತಿ ಇರಬೇಕು ಸೇಲ್ಸ್ ಗ್ರೋತು. ಅದೇ ಥರ ಪ್ರಾಫಿಟ್ ಗ್ರೋತು ಲಾಸ್ಟ್ 5 yearsಲ್ಲಿ ಸೇಲ್ಸ್ ಬೇರೆ ಪ್ರಾಫಿಟ್ ಬೇರೆ ಅಲ್ವಾ. ಪ್ರಾಫಿಟ್ ಗ್ರೋತು ನನಗೆ 15% ಜಾಸ್ತಿ ಇರಬೇಕು. ನೆಕ್ಸ್ಟು ಡೆಟ್ ಟು ಈಕ್ವಿಟಿ ನನಗೆ ಲೆಸರ್ ದ್ಯಾನ್ 0.5 ಇರಬೇಕು. ಡೆಟ್ ಟು ಈಕ್ವಿಟಿ ಅಂದರೆ ಕಂಪನಿ ಹತ್ರ ಎಷ್ಟು ಸಾಲ ಇದೆ ಅದಕ್ಕೆ ತಕ್ಕಂಗೆ ಕಂಪ್ನಿ ಹತ್ರ ಎಷ್ಟು ಅಸೆಟ್ ಇದೆ ಅಂತ. ಕಂಪ್ನಿ ಹತ್ರ ಏನಾದರೂ 100 ಕೋಟಿ ಸಾಲ ಇದ್ದರೆ ಅದ್ರ ತಕ್ಕಂಗೆ 100 ಕೋಟಿ ಅಸೆಟ್ ಇದ್ದರೆ ಇವಾಗ ಏನಾಗುತ್ತೆ, ಡೆಟ್ ಟು ಈಕ್ವಿಟಿ 1 ಆಗುತ್ತೆ. ಈ ಕಂಪ್ನಿ ಹತ್ರ ಏನಾದರೂ 100 ಕೋಟಿ ಸಾಲ ಇದ್ದು 200 ಕೋಟಿ ಅಸೆಟ್ ಇದ್ದರೆ ಡೆಟ್ ಟು ಈಕ್ವಿಟಿ ಏನಾಗುತ್ತೆ, 0.5 ಆಗುತ್ತೆ. ಅದೇ ಥರ ಕಂಪ್ನಿ ಹತ್ರ 100 ಕೋಟಿ ಅಸೆಟ್ ಇದ್ದು 200 ಕೋಟಿ ಸಾಲ ಇದ್ದರೆ ಇವಾಗ 2 ಪಟ್ಟು ಜಾಸ್ತಿ ಇದೆ ಸಾಲ, ಅಸೆಟ್ಗಿನ 2 ಪಟ್ಟು ಜಾಸ್ತಿ ಇರೋದ್ರಿಂದ ಡೆಟ್ ಟು ಈಕ್ವಿಟಿ 2 ಆಗುತ್ತೆ. ಎಷ್ಟು ಡೆಟ್ ಟು ಈಕ್ವಿಟಿ ಕಮ್ಮಿ ಇದೆಯೋ ಅಷ್ಟು ಒಳ್ಳೆಯದು. ಈ ಕಂಪ್ನಿ ಹತ್ರ 100 ಕೋಟಿ ಅಸೆಟ್ ಇದೆ, ಕಂಪ್ನಿ ಹತ್ರ 50 ಕೋಟಿ ಸಾಲ ಇದೆ. ಇವಾಗ ಇದ್ರ ಪರ್ಸೆಂಟೇಜ್ ಆಗುತ್ತೆ 0.5. ಡೆಟ್ ಟು ಈಕ್ವಿಟಿ 0.5 ಆಗುತ್ತೆ. ಅಸೆಟ್ಟಿಗೆ ಎಷ್ಟು ಡೆಟ್ ಇದೆ ಅನ್ನೋದು ಚೆಕ್ ಮಾಡೋಕ್ಕೆ ಡೆಟ್ ಟು ಈಕ್ವಿಟಿ ಚೆಕ್ ಮಾಡ್ತೀವಿ. ಅಸೆಟ್ಟಿಗೆ ಎಷ್ಟು ಡೆಟ್ ಇದೆ, 100 ಕೋಟಿಗೆ 50 ಕೋಟಿ ಇದ್ದರೆ 50% ಇದೆ ಅಷ್ಟೇ ಡೆಟ್ಟು, 0.5 ಅಂತಾರೆ. ಅದನ್ನೇ 25 ಕೋಟಿ ಇದ್ದರೆ 0.25, ಅದೇ 10 ಕೋಟಿ ಇದ್ದರೆ 0.1. ಏನು ಸಾಲನೇ ಇಲ್ವಾ, ಡೆಟ್ ಟು ಈಕ್ವಿಟಿ 0ನೇ ಇರುತ್ತೆ. 1 ರೂಪಾಯಿನೂ ಸಾಲ ಇಲ್ಲ ಅಂದರೆ ಡೆಟ್ ಟು ಈಕ್ವಿಟಿ 0ನೇ ಇರುತ್ತೆ. ನಾವು ಯಾವಾಗಲೂ ಡೆಟ್ ಟು ಈಕ್ವಿಟಿನ 0.5 ಕೆಳಗಿರಂಗೆ ನೋಡಬೇಕು. ಯಾಕಂದರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಂಪ್ನಿ ತನ್ನ ಅಸೆಟ್ ಸೆಲ್ ಮಾಡಿ ಸಾಲ ತೀರಿಸುತ್ತೆ. ಅವಾಗ ಕಂಪ್ನಿ ಬ್ಯಾಂಕ್ರಪ್ಟ್ ಆಗಿ ಮುಳುಗಡೆ ಆಗೋ ಚಾನ್ಸ್ ತುಂಬ ಕಮ್ಮಿ ಇರುತ್ತೆ. ಈ ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ಮ್ಯಾಕ್ಸ್ ಲೈಫ್ ಅವರು ಒಂದು ಹೊಸ NFO ತರ್ತಾ ಇದ್ದಾರೆ. ಆ NFO ನೇಮ್ ಮಿಡ್ ಕ್ಯಾಪ್ ಮೂಮೆಂಟಮ್ ಇಂಡೆಕ್ಸ್ ಫಂಡ್ ಅಂತ. ಈ ಫಂಡ್ ಏನು ಮಾಡುತ್ತೆ ಅಂದರೆ, ಮಿಡ್ ಕ್ಯಾಪ್ ಇಂಡೆಕ್ಸಲ್ಲಿ 150 ಕಂಪ್ನಿ ಇದಾವಲ್ಲ, ಅದರಲ್ಲಿ ಯಾವುದು ಚೆನ್ನಾಗಿ ಮೂವ್ಮೆಂಟ್ ಕೊಡ್ತಾ ಇರುತ್ತೆ ಅಂತ 50 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಈ NFO ಜನವರಿ 30ನೇ ತಾರೀಕು ಕ್ಲೋಸ್ ಆಗುತ್ತೆ. ನೀವು ಕೇವಲ 2,000 ರೂಪಾಯಿ ಪರ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ನಿಫ್ಟಿ ಮಿಡ್ ಕ್ಯಾಪ್ 150 ಮೂಮೆಂಟಮ್ ಇಂಡೆಕ್ಸು ಲಾಸ್ಟ್ 5 yearsಲ್ಲಿ 28% CAGR ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 10 yearsಲ್ಲಿ 27% CAGR ರಿಟರ್ನ್ ಕೊಟ್ಟಿದೆ. ಅಂದರೆ ನೀವೇನಾದರೂ 2023ರಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಅದು ಇವತ್ತಿಗೆ 11 ಲಕ್ಷ ಆಗಿದೆ. ಅಂದರೆ 11 ಪಟ್ಟು ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಮ್ಯಾಕ್ಸ್ ಲೈಫ್ದು ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು 1.22 lakh crore ಇದೆ. ಅವ್ರದ್ದು ಟೋಟಲ್ಲು ಸಾಲ್ವೆನ್ಸಿ ರೇಷಿಯೋ 190% ಇದೆ. IRDA ಪ್ರಕಾರ 150% ಇದ್ರೂ ಸಾಕು.
ಈ ಫಂಡು 3 ಥರ ಬೆನಿಫಿಟ್ ಕೊಡುತ್ತೆ. ಮೊದಲನೇ ಬೆನಿಫಿಟ್ ಏನಂದರೆ, ಈಗ ನಾನು ಇನ್ಶೂರೆನ್ಸ್ನ ಪೇ ಮಾಡ್ತಾ ಇದ್ದೀನಿ, 2,000 ಸಾವಿರ ಪೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಮಂತ್ಲಿ. ಅಕಸ್ಮಾತ್ ನಾನು ಕಟ್ತಿರೋ ನನಗೇನಾದರೂ ಆದರೆ ಆ ಇನ್ಶೂರೆನ್ಸು ನೀವು ಎಲ್ಲಿವರೆಗೂ ತೊಗೊಂಡಿರ್ತೀರಾ ಅಲ್ಲಿವರೆಗೂ ಕೂಡ ಕಂಪ್ನಿ ಪೇ ಮಾಡ್ಕೊಂಬರುತ್ತೆ 2,000 ಸಾವಿರ. ನಾನು ಇಲ್ಲಾದರೂ ಕೂಡ ಕಂಪ್ನಿ ಪೇ ಮಾಡ್ಕೊಂಬರುತ್ತೆ. ಟೋಟಲ್ ವ್ಯಾಲ್ಯೂನ ನಾಮಿನಿ ಕೊಡುತ್ತೆ. ಎರಡನೇ ಬೆನಿಫಿಟ್ಟು 120 ಟೈಮ್ ಲೈಫ್ ಕವರ್ ಸಿಗುತ್ತೆ. ಅಂದರೆ ನಾವೇನಾದರೂ ತಿಂಗಳ 2,000 ಸಾವಿರ ಕಟ್ಕೊಂಬರ್ತಿದ್ರೆ ನಮಗೆ ವರ್ಷಕ್ಕೆ 2,40,000 ಲೈಫ್ ಕವರ್ ಸಿಗುತ್ತೆ. ಮೂರನೇ ಬೆನಿಫಿಟ್ಟು ಮಂತ್ಲಿ ಇನ್ಕಮ್ ಬೆನಿಫಿಟ್. ಈಗ ನನಗೇನಾದರೂ ಆದರೆ ಟೋಟಲ್ ಲೈಫ್ ಕವರ್ ಏನಿರುತ್ತಲ್ಲ ಒಂದು ವರ್ಷದಲ್ಲಿ, ಎಕ್ಸಾಂಪಲ್ 2,40,000 ಅಂತ ಏನು ಹೇಳಿದ್ನಲ್ಲ, ಇದರಲ್ಲಿ 1% ಎವ್ರಿ ಮಂತ್ ನಮ್ಮ ನಾಮಿನಿಗೆ ಸಿಗ್ತಾ ಹೋಗುತ್ತೆ. ಅಂದರೆ 2,400 ರೂಪಾಯಿ ಎವ್ರಿ ಮಂತ್ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನೀವು ಕಟ್ಟೋ ಪ್ರೀಮಿಯಂಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡರ್ 80C ನಲ್ಲಿ ಅಪ್ ಟು 1.5 lakhsವರೆಗೂ ನಾವು ಟ್ಯಾಕ್ಸ್ ಬೆನಿಫಿಟ್ ತಗೊಳ್ಬಹುದು. ಅದಲ್ಲದೆ ಇದು ಇನ್ಶೂರೆನ್ಸ್ ಕೂಡ ಆಗಿರೋದ್ರಿಂದ ಬರೋ ಲಾಭಕ್ಕೆ ನಾವು ಯಾವುದೇ ತರ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ನಾವು ವರ್ಷ ಕಟ್ಟೋ ಪ್ರೀಮಿಯಮ್ 2.5 ಲಕ್ಷಕ್ಕಿಂತ ಒಳಗಿದ್ರೆ. ನೀವೇನಾದ್ರೂ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಇವಾಗಲೇ ಹೋಗಿ ಇನ್ವೆಸ್ಟ್ ಮಾಡಿ. ನೀವು ಇವಾಗಲೇ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಕೇವಲ 10 ರೂಪಾಯಿ ಪರ್ NAV ಹಂಗೆ ಸಿಗುತ್ತೆ. ಇಲ್ಲಿ ನಾನು ಇನ್ನೊಂದು ಹಾಕ್ತೀನಿ, OPM ಈಸ್ ಗ್ರೇಟರ್ ದ್ಯಾನ್ OPM ಲಾಸ್ಟ್ 5 years. ಇಲ್ಲಿ ನಾನು ಇವಾಗ ಏನು ಹಾಕಿದ್ದೀನಿ ಅಂದರೆ, ಆಪರೇಟಿಂಗ್ ಮಾರ್ಜಿನ್ ಇದೆಯಲ್ಲ, ಆಪರೇಟಿಂಗ್ ಮಾರ್ಜಿನ್ ಲಾಸ್ಟ್ 5 ವರ್ಷದಿಂದ ಈ ವರ್ಷ ಇಂಪ್ರೂವ್ ಆಗಿರಬೇಕು. ಈ ವರ್ಷ ಇಂಪ್ರೂವ್ ಆಗಿರೋದನ್ನ ಹೆಂಗೆ ಗೊತ್ತಾಗುತ್ತೆ? ಇನ್ನು ನಾವು ಈ ಥರ ಹಾಕೋ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಹೇಳಿದ್ದೀನಿ ಪ್ರೊಸೀಡಿಂಗ್ ಇಯರ್ ಆಪರೇಟಿಂಗ್ ಮಾರ್ಜಿನ್ ಈಸ್ ಗ್ರೇಟರ್ ದ್ಯಾನ್ ಆಪರೇಟಿಂಗ್ ಮಾರ್ಜಿನ್ ಫ್ರಮ್ ಲಾಸ್ಟ್ 5 years. ಈ ಕರೆಂಟ್ ಇಯರಲ್ಲಿ ಆಪರೇಟಿಂಗ್ ಮಾರ್ಜಿನ್ ಗ್ರೇಟರ್ ದ್ಯಾನ್ ಲಾಸ್ಟ್ 5 years ಅಂದರೆ 5 ವರ್ಷಕ್ಕಿಂತ ಈ ವರ್ಷ ಮಾರ್ಜಿನ್ ಇಂಪ್ರೂವ್ ಆಗಿದೆ ಅಂತ. ಇಲ್ಲಿ ನಾನು ರನ್ ದಿಸ್ ಕ್ವೈರಿ ಅಂತ ಕೊಡ್ತೀನಿ. ರನ್ ದಿಸ್ ಕ್ವೈರಿ ಅಂತ ಕೊಟ್ಟ ತಕ್ಷಣ ಓಕೆ, ಇಲ್ಲಿ ನಾನು ಇಲ್ಲಿ ಅಂಡ್ ಅಂತ ಹಾಕಿಲ್ಲ ನೋಡಿ, ಅಂಡ್ ಅಂತ ಹಾಕಲಿಲ್ಲ ಅಂದರೆ ಈ ಥರ ಬರುತ್ತೆ. ಈಗ ನೋಡಿ ಎಲ್ಲದಕ್ಕೂ ಹಾಕಿದ್ದೀನಿ. ಈಗ ರನ್ ದಿಸ್ ಕ್ವೈರಿ ಕೊಡ್ತೀನಿ, ಬರುತ್ತೆ. ಇಷ್ಟು ಕಂಪ್ನಿಗಳು ಬಂದವು: ಟಿಪ್ಸ್ ಇಂಡಸ್ಟ್ರಿ, ಲಾಯ್ಡ್ ಮೆಟಲ್ಸು, ಈಸ್ ಮೈ ಟ್ರಿಪ್ ಪ್ಲ್ಯಾನರು, ರೆಫ್ಲೆಕ್ಸ್ ಇಂಡಸ್ಟ್ರೀಸು, ಮತ್ತು ಪ್ರೈಮ್ ಕೆಮಿಕಲ್ಲು, ತನ್ಲಾಸ್ ಪ್ಲಾಟ್ಫಾರ್ಮ್ ಸೊಲ್ಯೂಷನ್ನು, ಅಪ್ಟೆಕ್ಕು, ಶಾಂತಿ ಗೇರ್ಸು, ಈ ನಾರಾಯಣ ಹೃದಯಾಲಯ. ಈ ಥರ ನೀವು ಯಾವುದು ಕಂಪ್ನಿದು ನೀವು ರಿಸರ್ಚ್ ಮಾಡ್ಬೇಕಂತಿದ್ರೆ ಅದನ್ನು ನಿಮ್ಗೆ ಇಲ್ಲೂ ಸಿಗುತ್ತೆ ನೋಡಿ. ಪಿ ಎಷ್ಟಿದೆ ಈ ಕಂಪ್ನಿದು. ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಟಿಪ್ಸ್ದು 367 ಇದೆ, ಪಿ ಬಂದ್ಬಿಟ್ಟು 44 ಇದೆ. ಕರೆಂಟ್ ಮಾರ್ಕೆಟ್ ಕ್ಯಾಪ್ ಇಷ್ಟಿದೆ, ಡಿವಿಡೆಂಟ್ ಇಷ್ಟಿದೆ. ಈ ಥರ ಪ್ರತಿ ಒಂದು ತೋರಿಸುತ್ತೆ ನಿಮಗೆ. ಈಸ್ ಮೈ ಟ್ರಿಪ್ ಇನ್ ತೋರಿಸುತ್ತೆ, ಆಮೇಲೆ ತನ್ಲಾ ಪ್ಲಾಟ್ಫಾರ್ಮ್ ಇನ್ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕಿರೋ ನೋಡ್ಬೋದು. ಈಗ ನಾನು ಎಕ್ಸಾಂಪಲ್ಲು ನಾರಾಯಣ ಹೃದಯಾಲಯ ತೊಗೊತೀನಿ. ಈಗ ನಾರಾಯಣ ಹೃದಯಾಲಯ ನನಗೆ ಇದರಿಂದ ಸಿಕ್ತು, ಈ ಕ್ವೈರಿಯಿಂದ ನನಗೆ ನಾರಾಯಣ ಹೃದಯಾಲಯ ಸಿಕ್ಕಿದೆ. ಇದನ್ನು ನಾನು ಮತ್ತೆ ರಿಸರ್ಚ್ ಮಾಡ್ತೀನಿ. ಏನಂತ ನೋಡ್ತೀನಿ, ಈ ಕಂಪ್ನಿದು ಪಿ ಎಷ್ಟಿದೆ, ROC ಎಷ್ಟಿದೆ, ROE ಎಷ್ಟಿದೆ, ಆಮೇಲೆ ಪ್ರಾಫಿಟ್ ಗ್ರೋತ್ ಲಾಸ್ಟ್ 10 yearsಯಿಂದ ಪ್ರಾಫಿಟ್ ಗ್ರೋತ್ ಎಷ್ಟಿದೆ, 48% ಇದೆ. ಲಾಸ್ಟ್ 3 yearsಯಿಂದ 66% ಇದೆ. ಇಂಡಸ್ಟ್ರಿ ಪಿ ಎಷ್ಟಿದೆ, ಇಂಡಸ್ಟ್ರಿ ಪಿ 49 ಇದೆ, ಇವ್ರ ಪಿ 34 ಇದೆ. ಆಮೇಲೆ ಇಲ್ಲಿ ನೋಡ್ತೀನಿ, ಈಗ ನನಗೆ ಪಿ ಏನಾದರೂ ಜಾಸ್ತಿ ಅನ್ನಿಸ್ತಾ, ಇದೇನಾದರೂ ನನಗೆ ಪಿ ಇದು ಜಾಸ್ತಿ ಇದೆ ಕಮ್ಮಿ ಇದೆ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಪಿ ಹತ್ರ ಹೋಗ್ತೀನಿ. ಇಲ್ಲಿ ಈ ಚಾರ್ಟ್ ಪಕ್ಕನೇ ಪಿ ಅಂತ ಆಪ್ಷನ್ ಬರುತ್ತೆ, ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಲಾಸ್ಟ್ 5 yearದು ಮೀಡಿಯನ್ ಪಿ ಚೆಕ್ ಮಾಡ್ತೀನಿ. ಲಾಸ್ಟ್ 5 yearದು ಮೀಡಿಯನ್ ಪಿ ಬಂದ್ಬಿಟ್ಟು 39 ಇದೆ. ಈಗ ಇದ್ರದ್ದು ಮೀಡಿಯನ್ ಪಿ 34 ಇದೆ. ದೆನ್ ಇಟ್ ಈಸ್ ಚೀಪ್ ಪ್ರೈಸಲ್ಲಿದೆ. ಹೆಂಗೆ ಚೀಪ್ ಪ್ರೈಸ್ ಆಯಿತು? ಪ್ರೈಸ್ ನೋಡಿದ್ರೆ ಲಾಸ್ಟ್ 5 ವರ್ಷದಿಂದ ಸಖತ್ ಮೇಲೋಗಿದೆ. ಮತ್ತು ಶೇರ್ ಪ್ರೈಸ್ ಹೆಂಗೆ ಚೀಪ್ ಆಗುತ್ತೆ ಅಂದರೆ, ನೆಟ್ ಪ್ರಾಫಿಟ್ಟು ಶೇರ್ ಪ್ರೈಸ್ಗಿನ್ನ ಜಾಸ್ತಿ ಮೇಲೋಗಿರುತ್ತೆ. ಇಲ್ಲಿ ನೋಡಿ, ಪ್ರಾಫಿಟ್ ಗ್ರೋತು ಲಾಸ್ಟ್ 5 yearsಲ್ಲಿ 63% ಇದೆ, ಬಟ್ ಶೇರ್ ಪ್ರೈಸು 42% ಇದೆ. ಅವಾಗೇನಾಗುತ್ತೆ, ಪ್ರಾಫಿಟ್ ಅಷ್ಟು ಶೇರ್ ಪ್ರೈಸ್ ಮೇಲೋಗಿರಲ್ಲ. ಅವಾಗೇನಾಗುತ್ತೆ, ಪಿ ಕೆಳಗಿರುತ್ತೆ. ಪ್ರಾಫಿಟ್ಗಿನ್ನ ಜಾಸ್ತಿ ಶೇರ್ ಪ್ರೈಸ್ ಮೇಲೋದ್ರೆ ಪಿ ಜಾಸ್ತಿ ಆಗುತ್ತೆ. ಪ್ರಾಫಿಟ್ಗಿನ್ನ ಶೇರ್ ಪ್ರೈಸ್ ಕೆಳಗಿದ್ರೆ ಪಿ ಕಮ್ಮಿ ಇರುತ್ತೆ. ಈಗ ಪಿ ಅದ್ರದ್ದು ಯಾಕೆ ಕಮ್ಮಿ ಇದೆ ಅಂದರೆ, ಲಾಸ್ಟ್ 5 yearsದು ಪ್ರಾಫಿಟ್ ಗ್ರೋತ್ಗಿನ್ನ ಶೇರ್ ಪ್ರೈಸ್ ಕಮ್ಮಿ ಗ್ರೋತ್ ಆಗಿದೆ. ಆಮೇಲೆ ನೀವು ಇಲ್ಲಿ ಫುಲ್ ಕೆಳಗಡೆ ಬಂದರೆ, ರೇಷಿಯೋಸ್ ಅಂತ ಬಂದರೆ, ಇಲ್ಲಿ ROC ಅಂತ ನೋಡ್ಬೋದು. ROC ROE ಆಲ್ಮೋಸ್ಟ್ ಆಲ್ ಒಂದೇ. ಅದು ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ROE ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ROCನೂ ಇಲ್ಲಿ ROC ಒಂದೇ ತೋರಿಸ್ತಾ ಇದೆ, ROCನೂ ನೋಡಿ. ಇಲ್ಲಿ ನೋಡಿ, ROC ಲಾಸ್ಟ್ 2018ನಲ್ಲಿ 9%, 14%, 2021ನಲ್ಲಿ 2%. ಈಗ ಇಂಪ್ರೂವ್ ಆಗ್ತಾ ಇದೆ ROC. 2023ರಲ್ಲಿ 32% ಆಗಿದೆ. ಹಂಗೆ ಇನ್ಕ್ರೀಸ್ ಆಗ್ತಾನೇ ಇದೆ. ಅದೇ ಥರ OPMಗೆ ಬನ್ನಿ, ಆಪ್ರೇಟಿಂಗ್ ಮಾರ್ಜಿನ್. OPM ಕೂಡ ನೋಡಿ, ಲಾಸ್ಟ್ 5 ವರ್ಷದಿಂದನೂ OPM ಈ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. 2022ರಲ್ಲಿ 18% ಇತ್ತು, 2023ರಲ್ಲಿ 22% ಬಂತು. ಈಗ TTM ಅಂದರೆ ಲಾಸ್ಟ್ 12 monthsಲ್ಲಿ 23% ಆಗಿದೆ. ಕೀಪ್ ಆನ್ ಇನ್ಕ್ರೀಸ್ ಆಗ್ತಾನೇ ಇದೆ OPM. ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಅಂಥದ್ದು ಏನು ಚೇಂಜ್ ಆಗಿದೆ ಹಾಸ್ಪಿಟ್ಲಲ್ಲಿ ಅಂತ ನೀವು ನೋಡ್ಬೇಕಂದ್ರೆ, ನೀವು ಲಾಸ್ಟ್ ಕ್ವಾರ್ಟ್ರದ್ದು ಕಾಲ್ ಇರುತ್ತೆ, ಕಾನ್ಫರೆನ್ಸ್ ಕಾಲ್ ಅಂತ ಕರೀತಾರೆ. ಕಾನ್ಫರೆನ್ಸ್ ಕಾಲ್ನ ನೀವು ಫುಲ್ಲು ಓದೋಕ್ಕಾಗಲ್ಲ ಅಂದರೆ ಇಲ್ಲಿ ನೋಟ್ಸ್ ಅಂತ ಇರುತ್ತೆ. ನೀವು ಜಸ್ಟ್ ನೋಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇವರೇ ಸ್ಕ್ರೀನರ್ ಅವರೇ ಕ್ಲೀನಾಗಿ ಒಂದು ನೋಟ್ಸ್ ಮಾಡಿ ಇಲ್ಲಿ ಮಾಡಿರ್ತಾರೆ. ಅದನ್ನು ನೀವು ಓದ್ಕೊಬೋದು. Q2 ಡಿಲಿವರ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ವಿತ್ ಅ ಗ್ರೋತ್ ಬಿಸ್ನೆಸ್ ಅಕ್ರಾಸ್ ದ ಯೂನಿಟ್ಸ್.
Consolidated revenue grow on 14.3% year on year, 5.8% quarter on quarter. Q on Q ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಒಂದು ಕ್ವಾರ್ಟರಿಂದ ಇನ್ನೊಂದು ಕ್ವಾರ್ಟರ್ಗೆ 5% ಜಾಸ್ತಿ ಆಗಿದೆ. ವೈ ಆನ್ ವೈ ಅಂದರೆ ಒಂದು ಇಯರಿಂದ ಇನ್ನೊಂದು ಇಯರ್ಗೆ 14% ಜಾಸ್ತಿ ಆಗಿದೆ ಅಂತ ಅರ್ಥ. ಇದನ್ನು ನೀವು ಓದ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾಕೆ ಮೇಲೋಗಿದೆ ಏನಾಗಿದೆ ಅಂತ. ಇದೊಂದೇ ಅಲ್ಲ, ರೀಸೆಂಟ್ಲಿ ಒಂದು 4-5 ಕ್ವಾರ್ಟರ್ದು ಕಾಲ್ ಓದ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಇದೆಲ್ಲ ಇಷ್ಟ ಆಯಿತಾ, ಆಮೇಲಿಂದ ಏನು ಮಾಡಿ, ಆಮೇಲೆ ನೀವು ಇದೇನು ಕಂಪ್ನಿ, ನಾರಾಯಣ ಹೃದಯಾಲಯ ಏನು ಕಂಪ್ನಿ, ಏನು ಮಾಡ್ತಾರೆ NH ಹಾಸ್ಪಿಟಲ್, ಏನು ಹಾಸ್ಪಿಟಲು, ಎಲ್ಲ ಥರ ಹಾಸ್ಪಿಟ್ಲು, ಹೃದಯಾಲಯ ಜಾಸ್ತಿ ಅಂತಾರೆ ಬಟ್ ಎಲ್ಲ ಥರ ಹಾಸ್ಪಿಟ್ಲು ಇದೆ ಅಲ್ಲಿ. ಅದನ್ನು ನೋಡಿ ನೀವು, ಅದನ್ನ ಹೋಗಿ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಫ್ಯೂಚರ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಕಾಲ್ ಓದಬೇಕು. ಕಾಲ್ ಓದೋದ್ರಿಂದ ನಮಗೆ ಒಂದು ನಾಲೆಡ್ಜ್ ಸಿಗುತ್ತೆ. ಯಾಕಂದರೆ ಖುದ್ದು ಪ್ರಮೋಟ್ರು, ಓನರ್ಗಳು ಮಾತಾಡ್ತಾರಲ್ಲಿ. ಮ್ಯೂಚುವಲ್ ಫಂಡಲ್ಲಿರೋರು, ದೊಡ್ಡ ಇನ್ವೆಸ್ಟರ್ಸು ಅವ್ರಿಗೆ ಕ್ವಶನ್ ಕೇಳ್ತಾರೆ, ಏನು ಗ್ರೋತ್ ಇದೆ, ಫ್ಯೂಚರಲ್ಲಿ ಏನಿದೆ, ಯಾವ ಥರ ಪ್ಲ್ಯಾನ್ ಮಾಡ್ತಿದ್ದೀರಾ, ಈ ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ ಏನೇನು ಮಾಡ್ತಿದ್ದೀರಾ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಈ ಥರ ಗ್ರೋ ಆಗ್ತಾ ಇದೆ, ಹಿಂಗಾಗ್ತಾ ಇದೆ, ನಮ್ಗೆ ಈ ಥರ ಟಾರ್ಗೆಟ್ ಇದೆ, ಅದಾಗಿದೆ ಅಂತ ಹೇಳ್ತಾರೆ. ಇದರಿಂದ ನಾವು ಫ್ಯೂಚರ್ ಬಿಸ್ನೆಸ್ನ ಪ್ರೊಜೆಕ್ಷನ್ ಮಾಡ್ಬೋದು, ಇವಾಗಲೇ ಪ್ರೊಜೆಕ್ಷನ್ ಮಾಡ್ಬೋದು. ಎಷ್ಟೋ ಜನ ಕೇಳ್ತೀರಲ್ವಾ, ಫ್ಯೂಚರಲ್ಲಿ ಆಗೋದನ್ನು ಇವಾಗಲೇ ಹೆಂಗೆ ಕಂಡುಹಿಡಿಯೋಕ್ಕಾಗುತ್ತೆ? ಇದೇ ಥರನೇ. ಯಾಕಂದರೆ ಬಿಸ್ನೆಸ್ ನಡೆಸ್ತಿರೋರು ಅವರು. ನಾರಾಯಣ ಹೃದಯಾಲಯ ಬಿಸ್ನೆಸ್ ನಡೆಸ್ತಿರೋರು ಯಾರು? ದೇವಿ ಶೆಟ್ಟಿ ಹೇಳಬೇಕು ನೆಕ್ಸ್ಟ್ 2 ವರ್ಷ ಬಿಟ್ಟು ಏನು ಮಾಡ್ತೀನಿ ಅಂತ. ನಾನು ಹೆಂಗೆ ಹೇಳಕ್ಕೆ ಬರುತ್ತೆ ಅದನ್ನು? ನಾವು ಹೆಂಗೆ ಅನಲೈಸ್ ಮಾಡ್ಬೋದು ಅಂದರೆ, ಅವ್ರದ್ದು ಏನಿದೆ, ಅವ್ರು ಯಾವ ಥರ ನಡೆಸ್ತಿದ್ದಾರೆ, ಅವ್ರ ಫ್ಯೂಚರ್ ಪ್ಲ್ಯಾನ್ ಏನಿದೆ ಅಂತ ಗೊತ್ತು ಮಾಡಿಕೊಂಡು ನಾವು ಆ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ದುಡ್ಡು ಗ್ರೋ ಆಗುತ್ತೆ, ಶೇರ್ ಪ್ರೈಸ್ ಕೂಡ ಗ್ರೋ ಆಗುತ್ತೆ. ಸೇಮ್ ಇದೇ ಥರನೇ ಒಂದು ಕಂಪ್ನಿನ ಅನಲೈಸ್ ಮಾಡೋಕ್ಕೂ ಮುಂಚೆ ಹುಡ್ಕೋದು. ಅಲ್ಲಿ ನಿಮಗೆ ಬೇರೆ ಥರ ಬರುತ್ತೆ. ನಿಮಗೇನು, ನಾನು ಜಸ್ಟ್ ಈಗ OPM ಜಾಸ್ತಿ ಇರಬೇಕು ಅಂತ ಹಾಕ್ಕೊಂಡಿದ್ದೀನಿ. ಅದೇ ಥರ ಸೇಲ್ಸ್ ಗ್ರೋತ್ನ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು. 5 ವರ್ಷಕ್ಕಿಂತ ಈ ವರ್ಷ ಸೇಲ್ಸ್ ಗ್ರೋತ್ ಜಾಸ್ತಿ ಆಗಿದೆ ಅಂದರೆ ಶೇರ್ ಪ್ರೈಸ್ ಮೇಲೋಗುತ್ತೆ. ಯಾಕಂದರೆ 5 ವರ್ಷಕ್ಕಿಂತ ಈ ವರ್ಷ ಏನೋ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಕಂಪ್ನಿದು ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ರಾಫಿಟ್ಗೂ ಅದೇ ಥರ ಮಾಡ್ಬೋದು, ಪ್ರತಿಯೊಂದಕ್ಕೂ ಅದೇ ಥರ ಮಾಡ್ಬೋದು. ಇದು ಜಸ್ಟ್ ಎಕ್ಸಾಂಪಲ್ ತೋರಿಸಿದ್ದೀನಿ ನಾನು ಯಾವ ಥರ ಮಾಡೋದು ಅಂತ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ Q ಅಂದ್ರೇನು, ವೈ ಅಂದ್ರೇನು ಅಂತೆಲ್ಲ ಸ್ವಲ್ಪ ಈ ವರ್ಡೆಲ್ಲ ಇರ್ತವೆ, ಇದೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ನಾನು ನೆಕ್ಸ್ಟಲ್ಲಿ ನಾನು ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ಹೋಗ್ತೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಬಗ್ಗೆ. ಅವಾಗ ನಿಮ್ಗೆ ಅದು ಅರ್ಥ ಆಗುತ್ತೆ ಏನಂತ. ಇದನ್ನು ಜಸ್ಟ್ ಯಾವ ಥರ ಫೈಂಡ್ ಮಾಡೋದು, ವ್ಯಾಲ್ಯೂ ಕಂಪ್ನಿಗಳನ್ನ ಯಾವ ಥರ ಫೈಂಡ್ ಮಾಡೋದು ಅಂತ ನೋಡಿ ಚೆಕ್ ಮಾಡಿ. PE ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಡಿ ಜಾಸ್ತಿ, ನೋಡಿ ಮೀಡಿಯನ್ PE ಎಷ್ಟಿದೆ ಅಂತ ನೋಡಿಬಿಟ್ಟು ಹೋಗಿ ಇನ್ವೆಸ್ಟ್ ಮಾಡಿ. ಅಥವಾ ನಿಮಗೆ ಆ ಕಾನ್ಫರೆನ್ಸ್ ಕಾಲಲ್ಲಿ ನೋಡಿ PE ಒಂದೊಂದ್ಸಲ ಏನಾಗಿರೋದು ಗೊತ್ತಾ, ಕಂಪ್ನಿ ಮುಂದೆ ಬರೋ ಪ್ರಾಫಿಟ್ನ ಇನ್ವೆಸ್ಟರ್ಸ್ಗೆ ಇವಾಗ ಏನಾದರೂ ಮ್ಯಾನೇಜ್ಮೆಂಟ್ ಏನಾದರೂ ಒಳ್ಳೆ ವ್ಯೂ ಕೊಡ್ತು, ನಾವು ಪ್ರೊಜೆಕ್ಷನ್ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಇನ್ವೆಸ್ಟರ್ ಮುಂಚೆನೇ ಇನ್ವೆಸ್ಟ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, 2 ವರ್ಷ ಮುಂಚೆ ಬರೋ ಪ್ರಾಫಿಟ್ಗೆ ಇನ್ವೆಸ್ಟರ್ಸ್ ಇವಾಗಲೇ ಹೋಗಿ ಇನ್ವೆಸ್ಟ್ ಮಾಡಿದಾಗ ಪ್ರೈಸ್ ಮೇಲೋಗಿರುತ್ತೆ. ಜಸ್ಟ್ ಎಕ್ಸಾಂಪಲ್ಲು, ನಿಮ್ಮ ಹತ್ರ ಒಂದು ಜಮೀನಿದ್ರೆ ಆ ಜಮೀನಲ್ಲಿ ಒಂದು ರೋಡ್ ಬರುತ್ತೆ ಅಂದರೆ ಏನಾಗುತ್ತೆ ಹೇಳಿ, ಸುತ್ತಮುತ್ತ ಪ್ರೈಸ್ ಆಟೋಮೆಟಿಕ್ಲಿ ಎಲ್ಲ ಜಾಸ್ತಿ ಮಾಡ್ತಾರೆ. ಯಾಕೆ? 2 ವರ್ಷ ಬಿಟ್ಟು ಬರೋ ರೋಡ್ನ ಇವಾಗಲೇ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಸೇಮ್ ಅದೇ ಥರನೇ ಮುಂದೆ ಆಗೋ ಪ್ರಾಫಿಟ್ನ ಇವಾಗಲೇ ಡಿಸ್ಕೌಂಟ್ ಮಾಡಿ ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೆ PEನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಡಿ. PE ಏನಾದರೂ ಜಾಸ್ತಿ ಇದೆ ಅಂದರೆ ಯಾಕೆ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ರಿಸರ್ಚ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಮ್ಯಾಕ್ಸ್ ಲೈಫ್ ಅವರು ಒಂದು ಹೊಸ NFO ತರ್ತಾ ಇದ್ದಾರೆ. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಇನ್ವೆಸ್ಟ್ ಮಾಡಿ. ಲಾಸ್ಟಲ್ಲಿ ಅರ್ಜೆಂಟ್ ಮಾಡ್ಕೊಳೋದಕ್ಕಿಂತ ನೀವು ಇವಾಗ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಕೇವಲ ₹10 ಪರ್ NAV ಹಂಗೆ ಸಿಗುತ್ತೆ.